ಹೇಳಿ, ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಎಕ್ಸೈಟ್ ಹೇಳ್ತಾ ಇದೀನಲ್ಲ, ರಾತ್ರಿಯಿಂದ ನಮ್ಗೆ ಕರೆಕ್ಟಾಗಿ ನಿದ್ದೆ ಬಂದಿಲ್ಲ. ಫಸ್ಟ್ ಶೋ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಬೇಸರ ಇದೆ. ಆದ್ರೆ ಇವಾಗ ಟಿಕೆಟ್ ಸಿಕ್ಕಿದೆ. ಎಷ್ಟು ಸರ್ ಹೇಳ್ದಂಗೆ ಇದು ಚಿಕ್ಕ ಮಕ್ಕಳಿಗಲ್ಲ ಅಂತ ಹೇಳಿದ್ರು, ನೀವು ಬಂದ್ಬಿಟ್ಟಿದ್ದೀರಾ. ಓಕೆ, ಹೇಳಿ, ಇನ್ನು ಯಾರ್ಯಾರು ಮೂವಿ ನೋಡಿಲ್ಲ, ಇನ್ನು 4 ವರ್ಷ ಆದ್ಮೇಲೆ ಮೂವಿ ಬರ್ತಾ ಇದೆ, ಎಷ್ಟು ಖುಷಿ ಆಗಿದ್ದೀರಾ? ಫುಲ್ ಎಕ್ಸೈಟ್ಮೆಂಟ್ ಇದೆ. ಎಕ್ಸೈಟ್ಮೆಂಟ್ ಅಂತ ಪೀಕ್ ಲೆವೆಲ್. ಎಲ್ಲರೂ ಕನ್ನಡ ಸಿನಿಮಾ ಬೆಳೆಸ್ಬೇಕಂದ್ರೆ ಎಲ್ಲರೂ ದಯವಿಟ್ಟು ಬಂದು ಮೂವಿ ಥಿಯೇಟರ್ ಅಲ್ಲೇ ನೋಡಿ, ಪೈರಸಿ ಮಾಡಬೇಡಿ. ಯಶ್ ಪಕ್ಕ ನಮ್ಮ 100% ಎಕ್ಸ್ಪೆಕ್ಟೇಷನ್ಸ್ ನ ಫುಲ್ಫಿಲ್ ಮಾಡೇ ಇರ್ತಾರೆ ಅನ್ನೋ ನಂಬಿಕೆ ನಮ್ಗೆಲ್ಲರಿಗೂ ಇದೆ. ಆ ನಂಬಿಕೆ ನಾವು ಉಳಿಸ್ಕೊಂತಾರೆ. ಸೊ ಎಲ್ಲರೂ ಹೇಳ್ದಂಗೆ ಇಡೀ ವರ್ಲ್ಡ್ ಕನ್ನಡ ಸಿನಿಮಾಗಳೇ ನೋಡೋ ತರ ಮಾಡಿದ್ದಾರೆ. ಇವಾಗ ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ. ಹೈದರಾಬಾದ್ ಅಲ್ಲಿ ಫ್ಯಾನ್ಸ್ ಇದು ಎಲ್ಲಿ ಕಣ್ಣು ಹೈದರಾಬಾದ್ ಹೋಗಿ, ಚೆನ್ನೈಗೆ ಹೋಗಿ, ಕೊಚ್ಚಿಗೆ ಹೋಗಿ, ಎಲ್ಲಾ ಕಡೆನೂ ಅವ್ರದೇ ಆಯ್ತು. ಇಲ್ಲ ನಾರ್ತ್ ಇಂಡಿಯಾ ಅಡ್ವಾನ್ಸ್ ಬುಕಿಂಗ್ ನೋಡಿ 1 ಮಿಲಿಯನ್ ಟಿಕೆಟ್ ಸೋಲ್ಡ್ ಆಗಿದೆ. ಆಲ್ರೆಡಿ 100 crore ರೀಚ್. ಫಸ್ಟ್ ಡೇ 250 to 300 crores ಪಕ್ಕ. ಸೊ ಈ ಕ್ರೇಜ್ ಎಲ್ಲಿದೆ? ಕರ್ನಾಟಕದಲ್ಲೇ ಆಗ್ಲಿ, ಇಡೀ ಇಂಡಿಯಾದಲ್ಲೇ ಆಗ್ಲಿ. ಸೊ ಯಶ್ ಇಸ್ ನಂಬರ್ 1. ಮೇಡಮ್, ನೀವು ಯಾವ ಮೂವಿ ನೋಡಿದ್ಮೇಲೆ ಎಷ್ಟು ಸರ್ ಫ್ಯಾನ್ ಆದ್ರಿ? ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅವಾಗ್ಲಿಂದಾನೆ, ಕಿರಾತಕ, ಗೂಗ್ಲಿ ಅವೆಲ್ಲದ್ರಿಂದ. ಯಾವ್ದಾರ ಒಂದು ಡೈಲಾಗ್ ಹೊಡೀರಿ, ಎಷ್ಟು ಸರ್ದು? ನೋಡ್ದು ನಾನು ಡಾನ್ ಆಗಿಲ್ಲ, ನಾನು ನೋಡ್ತೀರಾ ಅಷ್ಟೇ ಜನ ಡಾನ್. ಲಾಸ್ಟ್ ಒಂದು ಎಷ್ಟು ಸರ್ ಏನಾದ್ರು ವಿಡಿಯೋ ನೋಡಿದ್ರೆ ಹೇಳಕ್ ಇಷ್ಟಪಡ್ತೀರಾ? ಓಕೆ, ಥ್ಯಾಂಕ್ ಯು ಸರ್. ಓಕೆ, ಡನ್. ಹಾಯ್ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ಮ್ಯಾಡಿ ಮಧು. ಇವತ್ತು ಟಾಕ್ಸಿಕ್ ಮೂವಿ ರಿಲೀಸ್ ಆಗ್ತಾ ಇದೆ. 4 ವರ್ಷ ಆದಮೇಲೆ ಎಕ್ಸ್ ಕಡೆಯಿಂದ ಒಂದು ಮೂವಿ ಬರ್ತೈತೆ. ನೀವು ನೋಡ್ಬೋದು, ಕ್ರೇಜು ಆಲ್ರೆಡಿ ಪೋಸ್ಟರ್ಗಳು ನೋಡ್ಬೋದು. ಸಂತೋಷ್ ಥಿಯೇಟರ್ ಹತ್ರ ಇದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶೋ ಬಿಡ್ತಾರೆ. ನೋಡೋಣ ಆಡಿಯನ್ಸ್ ಮೂವಿ ನೋಡಿದ್ಮೇಲೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಅಂತ. ನಮ್ಮ ಜೊತೆ ಎಷ್ಟು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅವರು ಹತ್ರ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಆ್ಯಕ್ಚುಲಿ ರಿಯಲ್ ನೇಮ್ ಬಂದು ಮೈ ನೇಮ್ ಇಸ್ ಅಕ್ಬರ್ ಖಾನ್. ಓಕೆ. ನನ್ನ ಪ್ರೀತಿಯಿಂದ ಅಕ್ಬರ್ ಮೀನ್ಸ್ ಅಕ್ಬರ್ ಪಕ್ಕದಲ್ಲಿ ಚಕ್ರವರ್ತಿ ಬಾಸ್ ಸಿನಿಮಾ ಫಿದಾ ಆಗಿ ಚಕ್ರವರ್ತಿ ಅಂತ ಇಟ್ಕೊಂಡಿದ್ದೆ. ಓಕೆ. ಬಟ್ ಈ ಟಾಕ್ಸಿಕ್ ನೋಡಿದ್ಮೇಲೆ ನನಗೊಂದು 2 days ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಓಕೆ. ಎಲ್ಲಿ ನಮ್ಮ HMT ಪಾರ್ಕ್ ಇದೆಯಲ್ಲ, ಪಾರ್ಕಲ್ಲಿ ಸೆಟ್ ಹಾಕಿದ್ರು. ಆ ಟೈಮಲ್ಲಿ ಆ್ಯಕ್ಚುಲಿ KR ಅಡ್ವಾಣಿ ಅವರು, ನಯನತಾರ ಆ್ಯಂಡ್ ಯಶ್ ಸರ್ ಎಲ್ಲ ಬಂದಿದ್ರು. ನನಗೇನು ಯಶ್ ಸರ್ ಏನು ಹೊಸಬ್ದಲ್ಲ. ನಾನು KGF ಸಿನಿಮಾದಲ್ಲೆಲ್ಲ ಅವ್ರನ್ನೆಲ್ಲ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಓಕೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಇದ್ದಾರೆ ಬ್ಯಾಂಗ್ಳೂರಲ್ಲಿ. ಟೋಟಲ್ ಟಾಪ್ ಫೈಟರ್ಸ್ ಎಲ್ಲ ಇದ್ದಾರೆ. ಓಕೆ. ಸೊ ನಾವೆಲ್ಲ ಡೈಲಿ ನೋಡ್ತಿದ್ವಿ ಯಶ್ ಸರ್ನ. ಅವ್ರ ಸಿಂಪ್ಲಿಸಿಟಿ ಆಗಿರ್ಬೋದು, ಅವ್ರ ಒಳ್ಳೆತನನೇ ಅವ್ರಿಗೆ ಇಲ್ಲಿಗೆ ಕರ್ಕೊಂಡೋಗಿದೆ ಸರ್. ಅವ್ರ ಒಳ್ಳೆತನನೇ ಇಲ್ಲಿಗೆ ಕರ್ಕೊಂಡೋಗಿರೋದು. ಈ ರೇಂಜ್ಗೆ ಇಡೀ ವರ್ಲ್ಡ್ ವೈಡ್ ಬ್ಲಾಕ್ ಬಸ್ಟರ್ ಆಗಿದೆ ಅಂದರೆ ಫಸ್ಟ್ ಹಾಫ್ ನೋಡಿನೇ ತುಂಬ ದಂಗಾಗ್ಬಿಟ್ಟಿದ್ದೀವಿ. ಫಸ್ಟ್ ಹಾಫ್ ನೋಡಿನೇ ದಂಗಾಗ್ಬಿಟ್ಟು ಇನ್ನು ಕ್ಲೈಮ್ಯಾಕ್ಸ್ವರೆಗೂ ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ನನಗಂತೂ. ಓಕೆ. ಅವನು ಯಾವ ಬಾಲಿವುಡ್, ಯಾವ ಟಾಲಿವುಡ್, ಯಾವ ವುಡ್ಡು ಇಲ್ಲ. ಅಲ್ಲ, ಇವಾಗ ಯಶ್ವರ್ ಹೇಳ್ದಂಗೆ ಕಾಂಪಿಟೇಷನ್ ನಮಗೆ ಬಾಲಿವುಡ್, ಟಾಲಿವುಡ್ ಅಲ್ಲ, ಹಾಲಿವುಡ್. ಇವಾಗ ಏನಂತೀರ ಸರ್? ಹಾಲಿವುಡ್ ಯಾವ ಸರ್? ಎಲ್ಲೆಲ್ಲ ಹೋಗ್ಬಿಟ್ಟಿದೆ ಹಾಲಿವುಡ್ ಎಲ್ಲ. ಇದರಲ್ಲಿ ಅವರು ಜಸ್ಟ್ ಅವ್ರ ಸ್ಟೈಲ್ ಇದೆಯಲ್ಲ, ಅವ್ರ ಸ್ಟೈಲು, ಅವ್ರ ಮಾಸ್ ಎಂಟ್ರೀಸು, ಮತ್ತೆ ರವಿ ಬಸ್ರೂರ್ ಅವ್ರು ಮತ್ತೆ ಪ್ರೂವ್ ಮಾಡ್ಕೊಂಡ್ಬಿಟ್ರು. KGF ಎಲ್ಲ ಆ ರೇಂಜ್ ಮಾಡ್ಬಿಟ್ಟು ಅವ್ರ ಮ್ಯೂಸಿಕ್. ಮತ್ತೆ ಇವಾಗ ನೋಡಿದ್ರೆ ಇನ್ನೂ ಏನು ಸರ್ ಅದು ಮ್ಯೂಸಿಕ್ ಏನು ಸರ್? ನಾನು ಟಾಕ್ಸಿಕಲ್ಲೇ ನನಗೆ ಅವಕಾಶ ಸಿಗುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಸೊ ನಾನು ಹೋಗಿದ್ದು ಜೂನಿಯರ್ ಆಗಿ ಹೋದೆ. ಓಕೆ. A-class ಜೂನಿಯರ್ ತರ ಹೋಗಿದ್ದು. ಸೊ ಅದರಲ್ಲಿ ರಾಯನ್ ಅಂತ ಯಶ್ ಹೆಸರು. ಅವರು ರಾಯನ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ಅಲ್ಲಿ ಎಲ್ಲ ಮಾರ್ಕೆಟಿಂಗ್ ಸೀನ್ ಅದು ಆಕ್ಚುಲಿ. ನೈಜೀರಿಯನ್ಸ್, ಆಫ್ರಿಕನ್ಸ್, ಸೌತ್ ಆಫ್ರಿಕನ್ಸು ಅವರೆಲ್ಲ ಅಲ್ಲಿ ಏನಪ್ಪ ಅಂದರೆ ಅಲ್ಲೆಲ್ಲ ಮಾರ್ಕೆಟಿಂಗ್ ಮಾಡ್ತಿರ್ತಾರೆ. ದೊಡ್ಡ ಬಿಸ್ನೆಸ್ ಮಾರ್ಕೆಟ್ ಅದು. ಅಲ್ಲಿ ಏನು ಮಾರ್ಕೆಟಿಂಗ್ ಅಂತ ಇನ್ನೂ ಸಸ್ಪೆನ್ಸ್. ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ, ಅದಕ್ಕೆ ಎಷ್ಟೊಂದು ಸಸ್ಪೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಯಾರು ಮೂವಿ ನೋಡಿಲ್ಲ, ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಮೂವಿಯಿಂದ? ಸರ್, ಆಡಿಯನ್ಸು ಏನು ಎಕ್ಸ್ಪೆಕ್ಟ್ ಮಾಡ್ಬೋದಂದರೆ, ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೊದಲಿಗೆ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡೋ ಅಂಥದ್ದೇನಿಲ್ಲ. ಸೊ ಯಾರೇ ಸಿನಿಮಾ ನೋಡಲಿ, ಒಟ್ಟಿನಲ್ಲಿ ಒಳ್ಳೆ ಎಂಟರ್ಟೈನ್ ಇದೆ ಸಿನಿಮಾ. ವಾವ್, ಸಿನಿಮಾ ಅಂದರೆ ಇದು, ಸಿನಿಮಾ ಅಂದರೆ ಹಿಂಗಿರುತ್ತಾ ಅಂತ ಒಂದು ರೇಂಜ್ಗೆ ಹೋಗುತ್ತೆ ಸರ್ ಸಿನಿಮಾ ಇದು. ಆಲ್ರೆಡಿ ಎಲ್ಲ ಕಡೆಯಿಂದನೂ ಫಸ್ಟ್ ಹಾಫಲ್ಲೇ ಇಡೀ ವರ್ಲ್ಡ್ ವೈಡ್ ಎಲ್ಲ ಸರಿಯಾಗಿ ರಿವ್ಯೂಸ್ ಬರ್ತಿದೆ. ಎಕ್ಸ್ಪೆಕ್ಟೇಷನ್ ಮೀರಿದಷ್ಟು ಇರುತ್ತೆ ಮೂವಿ. ಎಕ್ಸ್ಪೆಕ್ಟೇಷನ್ ಅನ್ಕೊಂಡಿದ್ದೀರಲ್ಲ ಅದ್ರ ಹತ್ರಷ್ಟಿದೆ. ಬಟ್ ಏನು ಇಷ್ಟ ಆಯ್ತು ಅಂದರೆ ನನಗೆ ಅವ್ರ ಹೀರೋಯಿಸಮ್ಮು, ಅವ್ರ ಫೈಟು, ಆ ಫೈಟ್ ಮಾಸ್ಟ್ರು ಯಾರೋ ಏನೋಪ್ಪ, ಫೈಟ್ ಮಾಸ್ಟ್ರಿಗೊಂದು ಸೆಲ್ಯೂಟ್ ಹೊಡಿಬೇಕು ಇಲ್ಲಿಂದ. ಅವ್ರಿಗೆ ಅದೆಷ್ಟು ಕೋಟಿ ತೊಗೊಂಡಿದ್ದಾರೋ, ಅದೆಷ್ಟು ಲಕ್ಷ ತೊಗೊಂಡಿದ್ದಾರೋ ಸೆಕೆಂಡ್ರಿ. ಅದೆಲ್ಲ ನಮ್ಗೆ, ನಾನು 100 ರೂಪಾಯಿ ತೊಗೊಂಡಿದ್ದೀನೋ, 50 ರೂಪಾಯಿ ತೊಗೊಂಡಿನೋ, ಐ ಡೋಂಟ್ ಕೇರ್. ಓಕೆ. ಫಸ್ಟ್ ಆಫ್ ಆಲ್ ನಾನು ಟಾಕ್ಸಿಕಲ್ಲಿ ಒಂದು ರೋಲ್ ಮಾಡಿದ್ನ, ಅವ್ರು ನೋಡಿದ್ನ ಡೈರೆಕ್ಟ್ ಆಗಿ, ಅಷ್ಟೇ ನನಗೆ ಖುಷಿ. ಸರ್, ಇದರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿಮಗೆ ಎಷ್ಟು ಖುಷಿ ಆಗ್ತಿದೆ? ಕನ್ನಡ ಇಂಡಸ್ಟ್ರಿ ಈ ರೇಂಜಿಗೆ ಬೆಳೆದಿರೋದಕ್ಕೆ ಇವಾಗ? ಅದೇ ಸರ್ ಹೇಳ್ತಿರೋದು.
ನಕ್ಕು ಯಾವ ಹೀರೋ ಸರ್ ಮಾಡಿದಾನೆ ಇಷ್ಟೊಂದು ಸೌಂಡು, ಯಾರು ಮಾಡಿದ್ದಾರೆ ಹೇಳಿ? ಅದೇ ಹೇಳ್ತಿರೋದು. ನೆಕ್ಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿನ ಎಲ್ಲ ತಿರುಗಿ ನೋಡ್ತಿದಾರಂದ್ರೆ ಇದೇ ನಮ್ಮ ಯಶ್ ಅವರಿಂದಾನೇ ಇದೆಲ್ಲ ಸರ್, ಅವರೊಬ್ಬರಿಂದಾನೇ ಸಾಧ್ಯ. ಅವನಕ್ಕ ನಿನ್ನ ಬರೋ ಸಿನಿಮಾಗಳೆಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಎಕ್ಸೈಟ್ ಆಗಿದ್ದೀವಿ ಬ್ರೋ. ಕೋಲಾರಿಂದ ಬಂದಿದ್ದೀವಿ. ಕೋಲಾರಿಂದ ಬಂದಿದ್ದೀರಾ? ಎಷ್ಟೊತ್ತು ಬಂದ್ರಿ? ಇವಾಗ 1 hour ಆಯ್ತು ಬಂದು. ಸಿಕ್ತಾ? ಟಿಕೆಟ್ ಸಿಕ್ಕಿದೆ, ಮೊದಲೇ ಬುಕ್ ಮಾಡ್ಬಿಟ್ವಿ. ಹೇಳಿ. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ, ತುಂಬಾ ದಿನದಿಂದ ಕಾಯ್ತಾ ಇದ್ವಿ. 4 ವರ್ಷ ಆದ್ಮೇಲೆ ಬಾಸ್ ಸಿನಿಮಾ ಬಂದಿದೆ. ಸೊ ನೀವು ಯಾವ ಮೂವಿ ನೋಡಿದ್ಮೇಲೆ ಎಷ್ಟು ಬ್ಯಾಸ್ ಆದ್ರಿ ಬ್ರೋ? ಆಕ್ಚುಲಿ ನಾನು ರಾಮಾಚಾರಿ ನೋಡಿದ್ಮೇಲೆ ಎಷ್ಟು ದಾಸ ಆಗಿದ್ದು. ಎಲ್ಲರೂ ತುಂಬಾ ಗೂಗ್ಲಿಂದಾನು ಯಶ್ ಫ್ಯಾನ್ಸ್ ಇರೋ ತುಂಬಾ ಜನ ಇದ್ದಾರೆ. ಬಟ್ ರಾಮಾಚಾರಿ ನೋಡಿದ್ಮೇಲೆ ನಾನು ಯಶ್ ಫ್ಯಾನ್ ಆಗಿದ್ದು. ಅಲ್ಲಿಂದ ಉಲ್ಟಾ ಹೋಗಿದ್ದೀನಿ ಬ್ರೋ. ನಾನು ರಾಮಾಚಾರಿ ನೋಡಿ ಗಜ ಕೇಸರಿ, ಗೂಗ್ಲಿ ಆ ಥರ ವಾಪಸ್ ಹೋಗಿ ನೋಡಿರೋದು. ಸೊ ಹೇಳಿ, ಈ ವಿಡಿಯೋ ಏನಾದರೂ ಯಶ್ ಬಾಸ್ ನೋಡಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಶ್ ಬಾಸ್ಗೆ ಏನಿಲ್ಲ ಬ್ರೋ, ತುಂಬಾ ಖುಷಿ ಆಗುತ್ತೆ. ಅವ್ರ ಕೆಲಸದಿಂದ, ಅವ್ರ ರಿಯಲ್ ಲೈಫ್ ಕ್ಯಾರೆಕ್ಟರಿಂದ ಎಲ್ಲ ಕಡೆ ನಾವು ಹೆಮ್ಮೆಯಿಂದ ಯಶ್ ಅಭಿಮಾನಿಗಳು ಅಂತ ಹೇಳಂಗೆ ಮಾಡಿದ್ದಾರೆ. ಸೊ ಎಲ್ಲ ಅಭಿಮಾನಿಗಳು ಕೇಳ್ಕೊಳೋದು ಒಂದೇ, ಸೆಲೆಬ್ರೇಟ್ ಮಾಡಿ, ಸಿನಿಮಾ ನೋಡಿ, ಬಟ್ ನೀವು ಸೇಫ್ ಆಗಿರಿ. ಮತ್ತೆ ಅದರಿಂದ ಅವ್ರಿಗೂ ಇಷ್ಟ ಆಗಲ್ಲ. ಅವ್ರು ರೇಷನ್ ಕಾರ್ಡ್ ಹೇಳಿದ್ದಾರೆ, ಕಟ್ಔಟ್ ಹಾಕ್ಬೇಕಾದ್ರೆ ಎಲ್ಲ ಹುಷಾರಾಗಿ ಮಾಡಿ. ತಂದೆ ತಾಯಿ ಮುಖ್ಯ, ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ. ಬಂದು ಸಿನಿಮಾ ನೋಡಿ ಸೆಲೆಬ್ರೇಟ್ ಮಾಡಿ, ಬಟ್ ನಿಮ್ಮ ಜಾಗೃತಿಯಲ್ಲಿ ನೀವಿರಿ. ನಾವು ಅವ್ರಿಗೆ, ನಮ್ಮ ಅಭಿಮಾನಿಗಳು ಯಶ್ ಅಭಿಮಾನಿ ನಾವು ಅವ್ರಂಗೆ ಹೇಳ್ಕೊಂಡಂಗೆ ಮಾಡಿದಾರೋ, ಅವರು ನಮ್ಮ ಬಗ್ಗೆ ಹಂಗೆ ಒಳ್ಳೆ ಒಪಿನಿಯನ್ ಇರೋ ಥರ ನಾವು ನಡ್ಕೊಳ್ಳೋಣ ಅಂತ. ಓಕೆ ಸರ್, ಥ್ಯಾಂಕ್ ಯು.